केशवनाथाय नयनानन्दमूर्तये कौशिकक्षेत्रनिवासाय सत्यज्ञानाय विष्णवे। स्मार्तं जीवलोकेषु को न जीवति मानवः परं परोपकारार्थं यो जीवति स जीवति। ಪರಿಸರದಲ್ಲಿ ನಾವು ಏನನ್ನ ಕಾಣಬಹುದು ಅಂತ ಎಲ್ಲರಿಗೂ ತಿಳಿದೇ ಇದೆ. ಪರಿಸರ ಒಂದು ತಿಳಿಯಲಾರದಂತಹ ಜಟಿಲವಾದ ಜಾಲ ಅಂತ KP ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ. ಅಷ್ಟು ಬೃಹತ್ತಾಗಿದೆ ನಮ್ಮ ಸುತ್ತಮುತ್ತಲಿರುವಂತಹ ಪರಿಸರ. ನಾವು ಮನೆಯಿಂದ ಆಚೆ ಕಡೆ ಕಾಲಿಟ್ರೆ ಸಾಕು, ನಮ್ಮ ಸುತ್ತಮುತ್ತ ಕಾಣುವುದೆಲ್ಲವೂ ಪರಿಸರಕ್ಕೆ ಒಳಗೂಡಿದೆ. ಪರಿಸರದಲ್ಲಿ ಮರ, ಗಿಡ, ಕಾನನಗಳು, ಕಾಡುಗಳು, ನೇಸರ, ಹಾಗೆ ನದಿಗಳು, ಸರೋವರಗಳು, ಅರಣ್ಯಗಳು, ಗಿಡಗಳು, ಮರಗಳು, ಪಕ್ಷಿಗಳು, ಪ್ರಾಣಿಗಳು, ಕೀಟಗಳು, ಹೀಗೆ ಹಲವಾರು ತರಹದ ವಿಧವಾದಂತಹ ವಸ್ತುಗಳನ್ನ ನಾವು ಪರಿಸರದಲ್ಲಿ ಕಾಣಬಹುದು. ಪರಿಸರ ಅಂತ ಹೇಳಿದ್ರೆ ಪ್ರಕೃತಿ ನಿಸರ್ಗ ಅಂತಾನೆ ನಮ್ಗೆಲ್ಲರಿಗೂ ಪರಿಚಯವಾಗಿದೆ. ಪ್ರಕೃತಿ ಮಾತೆ ಅಂತ ಕರಿತೀವಿ. ನಾವು ಪ್ರಕೃತಿನ ತಾಯಿಗೆ ಹೋಲಿಸ್ತೀವಿ. ಯಾಕಂತ ಹೇಳಿದ್ರೆ ಹೇಗೆ ನಮ್ಮ ತಾಯಿ ಯಾವುದೇ ಸ್ವಾರ್ಥವಿಲ್ಲದಂತೆಯೇ ತ್ಯಾಗಮಯಿಯಾಗಿರ್ತಾಳೋ ಹಾಗೆ ಪ್ರಕೃತಿ ಕೂಡ ತ್ಯಾಗಮಯಿಯಾಗಿದ್ದಾಳೆ. ಅಂದ್ರೆ ಹಣ್ಣನ್ನ ಕೊಡ್ತಾಳೆ, ನೀರನ್ನ ಕೊಡ್ತಾಳೆ, ಗಾಳಿಯನ್ನ ಕೊಡ್ತಾಳೆ, ಅಗ್ನಿಯನ್ನ ಕೊಡ್ತಾಳೆ, ಹೀಗೆ ಪಂಚಭೂತಗಳನ್ನ ಧಾರೆ ಎಳಿತಾಳೆ, ನಮಗೆ ಏನ್ ಬೇಕಂತ ಹೇಳಿದ್ರು ಕೊಡ್ತಾಳೆ. ಇದೆಲ್ಲ ತ್ಯಾಗಮಯಿಯಾಗಿರುವಂತ ಪ್ರಕೃತಿಗೆ ಸಾಧ್ಯ ಆಗಿರೋದ್ರಿಂದ ಪ್ರಕೃತಿಯನ್ನ ತಾಯಿ ಸಮಾನವಾದಂತ ಸ್ಥಾನದಲ್ಲಿ ನಾವು ಪ್ರಕೃತಿ ತಾಯಿ ಅಂತ ಕರಿತೀವಿ. ಹಾಗಾದ್ರೆ ಪ್ರಕೃತಿ ಹೇಗೆ ಎಲ್ಲರಿಗೂ ಆದರ್ಶಮಯವಾಗಿದೆ ಅಂತ ಹೇಳಿದ್ರೆ, ಮೇಲೆ ಹೇಳಿರುವ ಶ್ಲೋಕ ಅರ್ಥ ಏನಂತ ಹೇಳಿದ್ರೆ, ಆತ್ಮಾರ್ಥಂ ಜೀವಲೋಕೇಶು ಕೋನ ಜೀವತಿ ಮಾನವಃ ಪರಂ ಪರೋಪಕಾರಾರ್ಥಂ ಯೋ ಜೀವತಿ ಸ ಜೀವತಿ. ಯಾರು ಆತ್ಮಾರ್ಥವನ್ನ ಬಿಟ್ಟು ಅಂದ್ರೆ ಸ್ವಾರ್ಥವನ್ನ ಬಿಟ್ಟು ಎಲ್ಲರಿಗೂ ಪರೋಪಕಾರವನ್ನ ಮಾಡ್ತಾ ಬದುಕ್ತಾರೋ ಅವರು ಮಾತ್ರ ಜೀವಿಸ್ತಂತೆ ಅಂತ. ನಾವು ಪ್ರಕೃತಿಗೂ ಜೀವ ಇದೆ ಅಂತ ಹೇಳ್ತೀವಿ. ಯಾವ ರೀತಿಯಾಗಿ ಪ್ರಕೃತಿ ತ್ಯಾಗವನ್ನ ಮಾಡುತ್ತೆ, ಪರೋಪಕಾರವನ್ನ ಮಾಡುತ್ತೆ, ಪರರ ಚಿಂತನೆಯನ್ನ ಮಾಡುತ್ತೆ ಅಂತ ಸಂಸ್ಕೃತದಲ್ಲಿ ಅದ್ಭುತವಾದಂತಹ ಶ್ಲೋಕ ಇದೆ. ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ ಅಂತ ಹೇಳಿದ್ರೆ, ಪರೋಪಕಾರಕ್ಕಾಗಿಯೇ ಮರಗಳು ಹಣ್ಣನ್ನ ಕೊಡುತ್ತೆ, ಪರೋಪಕಾರಕ್ಕಾಗಿಯೇ ನದಿಗಳು ಹರಿಯುತ್ತೆ, ಪರೋಪಕಾರಕ್ಕಾಗಿಯೇ ಹಸುಗಳು ಹಾಲನ್ನ ಕೊಡುತ್ತೆ. ಹಾಗೆ ಈ ಒಂದು ಶರೀರವು ಕೂಡ ಪರೋಪಕಾರಕ್ಕಾಗಿಯೇ ಇದೆ ಅಂತ ಈ ಒಂದು ಶ್ಲೋಕದ ಅರ್ಥ. ಮರಗಳು ಯಾವ ರೀತಿಯಾದಂತ ಪರೋಪಕಾರವನ್ನ ಮಾಡುತ್ತೆ ಅಂತ ಹೇಳಿದ್ರೆ, ಎಷ್ಟೇ ಬಾರಿ ಹೊಡೆದ್ರು, ಅದಕ್ಕೆ ಏಟ್ ಮಾಡಿದ್ರು, ಅದರ ಕೊಂಬೆಗಳನ್ನ ಕತ್ತರಿಸ್ಕೊಂಡು ಹೋಗಿ ಅಗ್ನಿಯಲ್ಲಿ ಇಟ್ಟರೂ ಕೂಡ ಆ ಒಂದು ಮರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಯವರೆಗೆ ಅದು ಹಣ್ಣನ್ನ ಕೊಡುತ್ತೆ. ಒಮ್ಮೆ ಒಬ್ಬ ಮುದುಕ ಚಿಕ್ಕವನಿದ್ದಾಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಸಸಿನ ನೆಡ್ತಾನೆ. ಆ ಸಸಿ ಸ್ವಲ್ಪ ಎತ್ತರ ಆದ್ಮೇಲೆ ಆ ಸಸಿಗೆ ಅದು ಬೀಳ್ಬಾರ್ದು ಅಂತ ಒಂದು ಕೋಲನ್ನ ಸಿಗಿಸ್ತಾನೆ. ಅದು ದೊಡ್ಡ ಮರವಾಗಿ ಬೆಳೆಯುತ್ತೆ. ಚಿಕ್ಕವನಿಂದ ಮುದುಕನಾಗುವ ತನಕ ಅದು ಅಷ್ಟರ ಕಾಲಾವಧಿಯಲ್ಲಿ ಅದು ದೊಡ್ಡ ಮರವಾಗಿ ವಿಶಾಲವಾಗಿ ಬೆಳೆಯುತ್ತೆ. ಕೊನೆಗೆ ಆ ವೃದ್ಧನಿಗೆ ನಡೆಯಕ್ಕೆ ಅಸಾಧ್ಯ ಆಗತ್ತೆ. ಆ ವೃದ್ಧನಿಗೆ ಅದೇ ಮರ ಕೋಲಿನ ವ್ಯವಸ್ಥೆಯನ್ನ ಮಾಡಿಕೊಡುತ್ತೆ. ಹೀಗೆ ಎಲ್ಲರಿಗೂ ಕೂಡ ವ್ಯವಸ್ಥೆ ಹಾಗೆ ಪರೋಪಕಾರವನ್ನ ಮಾಡೋದು ಮರಗಳು ಅಂತ ಹೇಳ್ಬೋದು. ಇನ್ನು ನದಿಗಳು, ನಾವು ನದಿಗಳಿಗೆ ಯಾವತ್ತೂ ಕೂಡ
ಅನವಶ್ಯಕವಾದಂತಹ ವಸ್ತುಗಳನ್ನ ಎಸೆತೇವೆ. ಆದರೆ ಅದು ಯಾವತ್ತೂ ಇದು ನನಗೇ ಬೇಕು ನೀರು, ನೀವು ಕುಡಿಬೇಡಿ ಅಂತ ಯಾವತ್ತೂ ಹೇಳಿಲ್ಲ. ಜನರಿಗಾಗಿ ಧಾರೆ ಎರೆತಿರುವಂಥದ್ದು ನದಿಗಳು. ಹಾಗೆ ಹಾಲು ಅಂತ ಹೇಳಿದ್ರೆ ಹಸುಗಳು ಹಾಲನ್ನ ಕೊಡುತ್ತೆ, ಅದು ಕೂಡ ಪರೋಪಕಾರಕ್ಕಾಗಿ ಇದೆ ಅಂತ ಸುಭಾಷಿತಕಾರರು ಹೇಳ್ತಾರೆ. ಹಾಗೆ ಇದನ್ನ ಕಬೀರ ದೋಹೆಯಲ್ಲಿ ಕೂಡ ಕಬೀರರು ಉಲ್ಲೇಖ ಮಾಡ್ತಾರೆ. ವೃಕ್ಷದ ಫಲವು ವೃಕ್ಷಕ್ಕಲ್ಲ, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ, ಅದು ಲೋಕದ ಹಿತಕ್ಕೆ. ಇದರ ತಾತ್ಪರ್ಯವು ಸರಳವಾಗಿ ನಿಮಗೆ ಅರ್ಥವಾಗುವಂತೆ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇನ್ನು ನಾವು ಪರೋಪಕಾರವನ್ನ ಮಾಡೋದನ್ನ ನಾವು ಯಾರಿಂದ ಕಲಿಬೇಕಂತ ಹೇಳಿದ್ರೆ ಈ ನಿಸರ್ಗದಿಂದ ಕಲಿಬೇಕು. ಇನ್ನು ನಾವೆಲ್ಲರೂ ಹೇಳ್ತೀವಿ ನಿಸರ್ಗವು ನಮ್ಮಲ್ಲಿ ಅಂದ್ರೆ ಮಾನವರಲ್ಲಿ ಒಂದು ಭಾಗ ಅಂತ ಹೇಳ್ತೀವಿ. ಅದು ಅಲ್ಲ ಅಂತ KP ಪೂರ್ಣಚಂದ್ರ ತೇಜಸ್ವಿ ಅವರು ಆಂಗ್ಲದಲ್ಲಿ ಒಂದು ನುಡಿಯನ್ನ ಹೇಳ್ತಾರೆ. ನೇಚರ್ ಈಸ್ ನಾಟ್ ಅವರ್ ಲೈಫ್, ನೇಚರ್ ಇಸ್ ನಾಟ್ ಪಾರ್ಟ್ ಆಫ್ ಅವರ್ ಲೈಫ್ ಬಟ್ ವಿ ಆರ್ ಪಾರ್ಟ್ ಆಫ್ ನೇಚರ್ ಅಂತ ಹೇಳಿದ್ರೆ ನಾವು ಪ್ರಕೃತಿಯ ಒಂದು ಭಾಗವೇ ಹೊರತು ಪ್ರಕೃತಿಯು ನಮ್ಮಲ್ಲಿ ಒಂದು ಭಾಗ ಅಲ್ಲ ಅಂತ. ಯಾಕಂತ ಹೇಳಿದ್ರೆ ಯಾವಾಗಲೂ ಕೂಡ ಪ್ರಕೃತಿಯು ಆದಿ ಅಂತ್ಯ ಯಾವುದೂ ಇಲ್ಲ ಪ್ರಕೃತಿಗೆ, ಆದರೆ ಮನುಷ್ಯರಿಗೆ ಮಾತ್ರ ಆದಿ ಇದೆ, ಅಂತ್ಯ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಮಾನವರೆಲ್ಲರೂ ಕೂಡ ಪ್ರಕೃತಿಯ ಒಂದು ಭಾಗವಾಗಿದ್ದೇವೆ. ಪ್ರಕೃತಿ ಏನಾದ್ರೂ ಮುನಿಸ್ಕೊಂಡ್ರೆ ನಾವು ಇರೋಕೆ ಸಾಧ್ಯನೇ ಇಲ್ಲ. ಈಗಿನ ಕಾಲದಲ್ಲಿ ಜನರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪ್ರಕೃತಿಗೆ ಹಾನಿಯನ್ನ ಉಂಟು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ಅಂದ್ರೆ ಅದಕ್ಕೆ ಸೌಲಭ್ಯ ಬೇಕಾಗಿಲ್ಲ, ಅದನ್ನ ರಕ್ಷಿಸೋರು ಬೇಕಾಗಿದ್ದಾರೆ. ಆ ರಕ್ಷಣೆಯನ್ನ ಕೊಡುವುದಕ್ಕೆ ಮಾನವರು ಮುಂದಾಗ್ತಿಲ್ಲ. ಎಲ್ಲಾ ಮರಗಳನ್ನ ಕಡಿತಾ ಇದ್ದಾರೆ, ಎಲ್ಲರೂ ಹಾನಿಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಒಮ್ಮೆ ಭೂಮಿ ದೇವಿ ಅಂದ್ರೆ ಭೂತಾಯಿ ಒಮ್ಮೆ ತನ್ನ ಮೈಯನ್ನ ಹಿಂಗ್ ಮಾಡಿದ್ರೆ ಸಾಕು, ಈ ಜನಗಳು ಅಂದ್ರೆ ಮಾನವರೆಲ್ಲರೂ ನಾಶವನ್ನ ಹೊಂದುತ್ತಾರೆ. ನಾವು ಪ್ರಕೃತಿಗೆ ಏನನ್ನ ಕೊಡ್ತೀವೋ ಪ್ರಕೃತಿ ನಮ್ಗೆ ಅದನ್ನೇ ಕೊಡುತ್ತೆ. ಹೇಗೆ ನಾವು ಮಾನವರಿಗೆ ಒಂದು ಪೆನ್ನನ್ನ ಕೊಟ್ರೆ ಮತ್ತೆ ಮರಳಿ ಅದೇ ಮಾನವರು ನಮಗೆ ಪೆನ್ನನ್ನ ಕೊಡುತ್ತಾರೆ. ಹಾಗೆ ನಾವು ಭೂತಾಯಿಗೆ ಪರಿಸರಕ್ಕೆ ಯಾವ ರೀತಿಯಾದಂತಹ ರಕ್ಷಣೆಯನ್ನ ಕೊಡ್ತೀವೋ ಅದೇ ರೀತಿಯಾದಂತಹ ರಕ್ಷಣೆ ನಮಗೆ ಪರಿಸರ ಮಾತೆ ಕೊಡ್ತಾಳೆ. ನಾವು ಪರಿಸರ ಮಾತೆಯನ್ನ ಹಾನಿಗೆ ಒಳಗಾದಂಗ್ ಮಾಡಿದ್ರೆ ಪರಿಸರ ಮಾತೆ ನಮ್ಮನ್ನೇ ನಾಶ ಮಾಡ್ತಾ ಬರ್ತಾಳೆ. ಹೀಗೆ ಒಂದಿನ ಏನಾಗತ್ತೆ ಅಂತ ಹೇಳಿದ್ರೆ ಇದ್ದಕ್ಕಿದ್ದಂತೆ ಪ್ರವಾಹಗಳು ಹೆಚ್ಚಾಗ್ತಾ ಬರುತ್ತೆ. ಪ್ರವಾಹ, ಭೂಕುಸಿತ, ಆಮೇಲೆ ಸುಂಟರ ಗಾಳಿ, ಈ ರೀತಿಯಾದಂತಹ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುವಂತಹ ಪ್ರಕೃತಿ ವಿಕೋಪಗಳು ಹೆಚ್ಚಾದಾಗ ಒಬ್ಬ ಮನುಷ್ಯ ಪ್ರಕೃತಿ ಮಾತೆ ಹತ್ರ ಹೋಗಿ ಕೇಳ್ತಾನೆ. ಏನಂತ ಹೇಳಿದ್ರೆ, ನೋಡು ಪ್ರಕೃತಿ ಮಾತೆ, ಇಲ್ಲಿ ಎಷ್ಟು ಜನ ಬದುಕಿ ಬಾಳ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಹಾನಿ ಮಾಡ್ತಿದ್ಯಲ್ವಾ, ನಿನ್ಗೇನು ಅನ್ಸೋದಿಲ್ವಾ ಅಂತ ಬೈತಾನೆ. ಆಗ ಪ್ರಕೃತಿ ಮಾತೆ ಹೇಳ್ತಾಳೆ, ಇಲ್ಲ, ನೀವು ನನಗೆ ಬೇಕಾದಷ್ಟು ಹಾನಿಯನ್ನ ಮಾಡಿದ್ದೀರಾ, ಅದನ್ನ ನಾನು ತಾಯಿ ರೂಪದಲ್ಲಿ ಸ್ವೀಕರಿಸಿ ಅದನ್ನ ಸಹಿಸ್ಕೊಂಡಿದ್ದೆ. ಆದ್ರೆ ಇಂದು ನನ್ನ ತಾಳ್ಮೆಗೆ ಮಿತಿ ಮೀರಿದೆ, ಆದ ಕಾರಣ ಇವತ್ತು ನಾನು ಈ ರೀತಿಯಾದಂತಹ ವಿಕೋಪವನ್ನ ತೋರಿಸ್ಬೇಕಾಯ್ತು ಅಂತ ಪ್ರಕೃತಿ ಮಾತೆ ಹೇಳ್ತಾಳೆ. ನಮ್ಮ ಜೀವನದಲ್ಲಿ ಅತ್ಯವಶ್ಯಕವಾಗಿ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ನಾವು ಎಂದಿಗೂ ಕೂಡ ಪ್ರಕೃತಿ ಮಾತೆಗೆ ಗೌರವನ್ನ ಸಲ್ಲಿಸಬೇಕು. ಇನ್ನು ನಾವು ದುಡಿಮೆ ಎಷ್ಟು ಮುಖ್ಯ, ದುಡಿಮೆ ಹೆಚ್ಚು ಅಥವಾ ಪ್ರಕೃತಿ ಹೆಚ್ಚು ಅಂತ ನಾವು ನೋಡ್ಕೊಳ್ಳಕ್ಕೆ ಒಂದು ಕಥೆಯನ್ನ ನೋಡೋಣ. ಒಂದೂರಲ್ಲಿ ಒಬ್ಬ ಧನಿಕ ಇರ್ತಾನೆ. ಅವನಿಗೆ ಒಬ್ಳು ಮಗಳು. ಯಾವಾಗಲೂ ಕೂಡ ಧನಿಕ ಶ್ರೀಮಂತತನದಲ್ಲೇ ಬೆಳೀತಿರ್ತಾನೆ. ಅಂದ್ರೆ ಶ್ರೀಮಂತತನದಲ್ಲೇ ದೊಡ್ಡ ದೊಡ್ಡ ಕಾರ್ಗಳು, ದೊಡ್ಡ ದೊಡ್ಡ ಬೈಕ್ಗಳು, ದೊಡ್ಡ ದೊಡ್ಡ ಮೊಬೈಲ್ಗಳು, ಹೀಗೆ ಅನೇಕ ಚಿನ್ನದ ವಸ್ತುಗಳನ್ನೇ ಅವನು ಇಟ್ಕೊಂಡಿರ್ತಾನೆ. ಈಗ ಏನಾಗತ್ತೆ ಅಂತ ಹೇಳಿದ್ರೆ, ಒಮ್ಮೆ ಆ ಧನಿಕನಿಗೆ ನಾರದ ಮುನಿಗಳು ಬರ್ತಾರೆ. ನಾರದ ಮುನಿಗಳು ಬಂದು ಏನ್ ಬೇಕು ಅಂತ ಕೇಳಿದಾಗ ಧನಿಕ ಹೇಳ್ತಾನೆ, ನಾನು ಮುಟ್ಟಿದೆಲ್ಲವೂ ಏನಾಗ್ಬೇಕು, ಚಿನ್ನನೇ ಆಗ್ಬೇಕು ಅಂತ. ನಾರದ ಮುನಿಗಳು
ಅಸ್ತು ಆಯ್ತು ಅಂತ ಹೇಳಿ ಹೋಗ್ತಾರೆ. ಅಂದಿನಿಂದ ಅವನು ಮುಟ್ಟಿದ ಎಲ್ಲಾ ಪದಾರ್ಥಗಳು ಕೂಡ ಏನಾಗತ್ತೆ, ಚೆನ್ನಾಗಿ ಬದಲಾಗ್ತಿರತ್ತೆ. ಮೊದಲು ಅವನು ತನ್ನ ಹಾಸಿಗೆಯನ್ನ ಮುಡ್ತಾನೆ, ಅನಂತರ ಕುರ್ಚಿಯನ್ನ ಮುಡ್ತಾನೆ, ನಂತರ ತಟ್ಟೆಯನ್ನ ಮುಡ್ತಾನೆ, ನಂತರ ಲೋಟವನ್ನ ಮುಡ್ತಾನೆ. ಹೀಗೆ ಮನೆಯಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನ ಚೆನ್ನಾಗಿ ಪರಿವರ್ತನೆ ಮಾಡ್ಕೋತಾನೆ. ಒಂದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರೀತಿಯ ಮಗಳಿರ್ತಾಳಲ್ವಾ, ಅವಳು ಬಂದು ಅಪ್ಪನ ತೊಡೆ ಮೇಲೆ ಕೂತ್ಕೋತಾಳೆ. ಆಗ ಅಪ್ಪನ ತೊಡೆ ಮೇಲೆ ಕೂತಿರೋ ಕಾರಣ ಆ ಮಗಳು ಕೂಡ ಚಿನ್ನವಾಗಿ ಪರಿವರ್ತನೆ ಆಗ್ತಾಳೆ. ಹೀಗೆ ದಿನ ಕಳೆದಂತ ಅವನು ಅಂದ್ರೆ ಧನಿಕ ಏನ್ ಮಾಡ್ತಾನಂತ ಹೇಳಿದ್ರೆ, ಒಂದು ಅನ್ನವನ್ನ ತಿನ್ಬೇಕಂದ್ರೆ ಅನ್ನವನ್ನ ಮುಟ್ಟಬೇಕು. ಅವನು ಮುಟ್ಟಿದಂತ ಅನ್ನ ಕೂಡ ಚಿನ್ನ ಆಗ್ತಿರುತ್ತೆ. ಕೊನೆಗೆ ನೀರಾರು ಕುಡಿದು ಬದುಕೋಣ ಅಂತ ಹೇಳಿದ್ರೆ ನೀರು ಕೂಡ ಚಿನ್ನ ಆಗಿ ಬದಲಾಗ್ತಿರುತ್ತೆ. ಹೀಗೆ ಅವನಿಗೆ ಅನ್ನಕ್ಕೆ ಏನಕ್ಕೂ ಇರೋದಿಲ್ಲ, ಉಡಕ್ಕೂ ಕೂಡ ಬಟ್ಟೆಗೆ ಗತಿ ಇರೋದಿಲ್ಲ. ಮತ್ತೆ ನಾರದ ಮುನಿಗಳನ್ನ ಕೇಳಿ ಕರೆದು ಈ ಒಂದು ವರ ನನಗೆ ಬೇಡ ಅಂತ ವರವನ್ನ ತ್ಯಾಗ ಮಾಡ್ತಾನೆ. ಈ ಒಂದು ಕಥೆಯಿಂದ ಏನಂತ ಮಾಡ್ಕೋಬಹುದು, ನಾವು 24 ಗಂಟೆ ಕೂಡ ಶ್ರಮದಿಂದ ದುಡಿಬಹುದು. ನಾವು ಹಣಕ್ಕಾಗಿ ನಾವು ದುಡಿಬಹುದು, ಆದ್ರೆ ನಾವು ಈ ನೆಲದ ಮೇಲೆ ಬದುಕ್ಬೇಕಂತ ಹೇಳಿದ್ರೆ ಮೊದಲು ಪ್ರಕೃತಿ ನಮಗೆ ಸಹಾಯ ಮಾಡಬೇಕು. ಯಾವಾಗಲೂ ಕೂಡ ರೈತರು ನಮಗೆ ಸಹಾಯ ಮಾಡಬೇಕು. ಈಗಿನ ಕಾಲದಲ್ಲಿ ರೈತರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಿದೆ. ರೈತರು ಇರುವಂತಹ ರೈತರು ದುಡ್ಡಿಗೆ ಮಾರಿ ಹೋಗಿದ್ದಾರೆ. ಈ ದುಡ್ಡು ಇಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ರಾಸಾಯನಿಕವನ್ನು ಸಿಂಪಡಿಸಲು ತಯಾರಾಗಿದ್ದಾರೆ. ಈ ಒಂದು ಕಾಲದಲ್ಲಿ ಎಲ್ಲ ತಿನ್ನೋ ವಸ್ತುಗಳು ಕೂಡ ರಾಸಾಯನಿಕವಾಗಿ ಬರುತ್ತಿರುವುದು ನಾವು ಕಾಣಬಹುದು. ಈ ರೀತಿಯಾದಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ಆದಷ್ಟು ಪರಿಸರವನ್ನ ರಕ್ಷಿಸಬೇಕು, ಪರಿಸರವನ್ನ ಉಳಿಸಬೇಕು. ಇನ್ನು ನಾವು ಪರಿಸರವನ್ನ ನಾಶ ಮಾಡ್ತಾ ಹೋದ್ರೆ ಹಲವಾರು ಹಾನಿಕಾರಕವಾದಂತಹ ಘಟನೆಯನ್ನ ನಾವು ಕಾಣಬಹುದು. ಈಗಿನ ಪರಿಸ್ಥಿತಿಯಲ್ಲಿ ನಾವು ಕುಡಿಯಲು ನೀರು ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ ದುಡ್ಡನ್ನ ಕೊಟ್ಟು ನಾವು ಅದನ್ನ ಖರೀದಿಸ್ಬೇಕಾಗತ್ತೆ. ಹಿಂದಿನ ಕಾಲದಲ್ಲಿ ನೀರನ್ನ ಕೊಡಿ ಅಂತ ಹೇಳಿದ್ರೆ ಆಯಾಸವಾದಾಗ ಅನೇಕ ಬಾರಿ ಅಧಿಕವಾದಂತಹ ನೀರು ಸಿಗ್ತಾ ಇತ್ತು. ಬಾವಿಗಳ ಸಂಖ್ಯೆ ಹೆಚ್ಚಿತ್ತು. ಅದೆಲ್ಲ ನಾಶ ಆಗಿದ್ದ ಕಾರಣ ನದಿಗಳನ್ನೆಲ್ಲ ನಾಶ ಮಾಡಿ ಅದ್ರ ಮೇಲೆ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ ಕಾರಣ ಏನಾಗ್ತಿದೆ ಅಂತ ಹೇಳಿದ್ರೆ ನೀರನ್ನು ನಾವು ದುಡ್ಡು ಕೊಟ್ಟು ಖರೀದಿಸೋ ಪರಿಸ್ಥಿತಿ ಬಂದಿದೆ. ಇನ್ನು ನಾವು ಮರಗಳನ್ನ ಕಡಿತಾ ಬಂದ್ರೆ, ಹೆಚ್ಚಾಗಿ ನಾಶ ಮಾಡ್ತಾ ಬಂದ್ರೆ ಆಕ್ಸಿಜನ್ ಅನ್ನು ಕೂಡ ದುಡ್ಡು ಕೊಟ್ಟು ಖರೀದಿಸುವ ಪರಿಸ್ಥಿತಿ ಬರುತ್ತೆ. ಇದಕ್ಕೆ ಉದಾಹರಣೆ ಕರೋನಾ ಸಮಯದಲ್ಲಿ ನೋಡ್ಬೋದು. ನಾವು ಆಕ್ಸಿಜನ್ ಕೊರತೆಯಾಗಿ ಆಕ್ಸಿಜನ್ ಸಿಲಿಂಡರ್ನ ಖರೀದಿಸಿ ಆಕ್ಸಿಜನ್ ಅನ್ನ ಪಡೆದುಕೊಳ್ಳುವ ಪರಿಸ್ಥಿತಿ ಬಂದಿತ್ತು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅನೇಕ ಬಾರಿ ಶ್ರಮವನ್ನು ಪಡೋದಿಲ್ಲ. ಅವ್ರು ಮಾತ್ರ ನಾವು ಪರಿಸರ ರಕ್ಷಣೆಯನ್ನ ಮಾಡಬೇಕು, ನಾವು ಇಲ್ಲೇ ಕುತ್ಕೊಂಡು ಸಾಕು ಅಂತ ನಾವು ಚಿಂತೆ ಮಾಡ್ತಾ ಇರ್ತೀವಿ. ಅದರ ಬದಲು ಒಂದೊಂದು ಮನೆಯಿಂದ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ಒಲವನ್ನು ತೋರಿಸಿ ಪರಿಸರ ಸಂರಕ್ಷಣೆಗೆ ಮುಂದಾದ್ರೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ಒಬ್ಬೊಬ್ಬರು ಪರಿವರ್ತನೆಯಾಗ್ತಾ ಬಂದ್ರೆ ಇಡೀ ವಿಶ್ವ ಕೂಡ ಪರಿವರ್ತನೆಯಾಗುವ ಸಾಧ್ಯತೆ ಇರುತ್ತೆ, ಹಾಗೆ ಆಗುತ್ತೆ ಕೂಡ. ಇನ್ನು ನಾವು ಅನೇಕ ಬಾರಿ ಎಲ್ಲವನ್ನ ನಾವು ತ್ಯಾಗ ಮಾಡಿ ಪರಿಸರ ರಕ್ಷಣೆಗೆ ನಾವು ಮುಂದಾಗಬೇಕು. ಕೇವಲ ಅದಕ್ಕಿರುವಂತ ಸಮಿತಿಯಷ್ಟೇ ಆ ಕೆಲಸವನ್ನ ಮಾಡ್ತಾ ಹೋದ್ರೆ ಆ ಸಮಿತಿಯಷ್ಟೇ ಊಟ ಮಾಡೋದಿಲ್ಲ, ಆ ಸಮಿತಿಯಲ್ಲಿರುವ ಜನರಷ್ಟೇ ಗಾಳಿಯನ್ನ ಸೇವಿಸೋದಿಲ್ಲ, ಆ ಸಮಿತಿಯಲ್ಲಿರುವ ಜನರಷ್ಟೇ ನೀರನ್ನ ಕುಡಿಯೋದಿಲ್ಲ. ಇಡೀ ವಿಶ್ವದಲ್ಲಿರುವ ಎಲ್ಲರೂ ಕೂಡ ಆ ಪ್ರಕೃತಿಯಲ್ಲಿರುವ ಸೌಲಭ್ಯವನ್ನ ನಾವು ಬಳಸ್ಕೊಳ್ಳೋದ್ರಿಂದ ಪ್ರಕೃತಿಗೆ ನಾವು ಋಣಿಯಾಗಿರ್ಬೇಕು, ಚಿರಋಣಿಯಾಗಿರ್ಬೇಕು ಅಂತ ನಾವು ಹೇಳಬೇಕು. ಈಗ ಏನಾಗತ್ತೆ ಅಂತ ಹೇಳಿದ್ರೆ ಕುಮಾರ್ ಅವರು ಬರೆದಿರುವಂತ ಮರದ ಧ್ಯಾನದಲ್ಲಿ ಎಂಬ ಪಾಠದಲ್ಲಿ ನಾವು ನೋಡ್ಬೋದು. ಏನಂತ ಹೇಳಿದ್ರೆ ಮರವನ್ನ ಕಡೆದು ಎಲ್ಲದಕ್ಕೂ ಬಳಸ್ಕೊಳ್ತಾರೆ, ಕೊನೆಗೆ ಚಟ್ಟ ಕಟ್ಟಕ್ಕೂ ಕೂಡ ಬಳಸ್ಕೋತಾರೆ. ಆದ್ರೆ ಮರಕ್ಕೊಂದು ಗೌರವ ಕೊಡೋದಿಲ್ಲ, ಮರಕ್ಕೊಂದು ನೀರನ್ನ ಹಾಕೋದಿಲ್ಲ. ಹೀಗಿರ್ಬೇಕಾದ್ರೆ ಮರ ಯಾಕೆ ಪರೋಪಕಾರವನ್ನ ಮಾಡಬೇಕು ಅಂತ ಮರದಿಂದ ಎಲ್ಲವೂ ಸಾಧ್ಯ ಆಗತ್ತೆ. ಹಾಗೆ ಈ ಒಂದು ಪ್ರಕೃತಿ ನಾಶ ಆಗ್ತಾ ಇದ್ರೆ ನಾವು ಬದುಕಕ್ಕಾಗೋದೇ ಇಲ್ಲ. 12 ಮರಗಳಿಂದ ಒಬ್ಬ ಮಾನವನಿಗೆ
ಆಕ್ಸಿಜನ್ ದೊರಕುತ್ತೆ. ಆ ಮರಗಳನ್ನ ನಾವು ಕಡಿಮೆ ಮಾಡ್ತಾ ಹೋದ್ರೆ ಅಂದರೆ ಕಡಿತಾ ಹೋದ್ರೆ ನಮ್ಮ ಬದುಕಿಗೆ ಬಾಳಿಗೆ ಆಧಾರವಾಗಿರೋದು ಯಾವುದೂ ಸಹ ಇಲ್ಲ. ಹೇಗೆ ತಾಯಿ ಎಲ್ಲ ಮಕ್ಕಳ ತನ್ನ ಮಕ್ಕಳ ಬೆಳವಣಿಗೆಗೆ ಪ್ರೋತ್ಸಾಹ ನೀಡ್ತಾಳೋ ಹಾಗೆ ಪ್ರಕೃತಿ ಕೂಡ ತನ್ನ ಮಕ್ಕಳ ಬೆಳವಣಿಗೆಗೆ ಪ್ರೋತ್ಸಾಹ ಕೊಡ್ತಾಳೆ. ಆದರೆ ಆ ಮಕ್ಕಳೇ ತನ್ನ ತಾಯಿಗೆ ಕೆಟ್ಟದನ್ನ ಮಾಡ್ತಾ ಇದ್ರೆ ತಾಯಿ ಸಹಿಸಿಕೊಳ್ಳಲಾರದಂತ ಕೋಪವನ್ನ ಬರೆಸ್ಕೊತಾಳೆ. ಆ ಕೋಪ ಎಲ್ಲರಿಗೂ ಹಾನಿಕರಕವಾದಂಥದ್ದು. ಆದ ಕಾರಣ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವೆಲ್ಲರೂ ಮನುಷ್ಯರಾದಂತಹ ನಾವೆಲ್ಲರೂ ಕೂಡ ಪ್ರಕೃತಿಯನ್ನು ಉಳಿಸಿ ಬೆಳೆಸುವುದರ ಕಡೆ ಗಮನವನ್ನ ಹರಿಸಬೇಕು. ನಾವು 25% ನಮ್ಮ ಉದ್ಯೋಗಕ್ಕಾಗಿ ಅನೇಕ ಕೆಲಸಗಳನ್ನ ಮಾಡ್ಬೋದು. ಇನ್ನು 75% ನಾವು ಪರಿಸರ ರಕ್ಷಣೆಗಾಗಿ ನಮ್ಮ ಜೀವನವನ್ನ ಮುಡಿಪಾಗಿಡಬೇಕು. ಅಷ್ಟು ಸಾಧ್ಯ ಆಗಿಲ್ಲ ಅಂದ್ರೆ ಕೇವಲ 5% ಆದ್ರೂ ನಾವು ಪರಿಸರ ಸಂರಕ್ಷಣೆಗೆ ನಮ್ಮ ಅಳಿಲು ಸೇವೆ ಅಂತನಾರು ಮಾಡಬೇಕು. ಅದು ಸೇವೆ ಆಗೋದಿಲ್ಲ, ನಮ್ಮ ಕರ್ತವ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮನ್ನ ಸಾಕಿ ಸಲಹಿ ಮಾಡ್ತಿರುವಂತ ಪ್ರಕೃತಿ ಮಾತೆಯನ್ನ, ಪ್ರಕೃತಿ ತಾಯಿಯನ್ನ ನಾವು ಉಳಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಪ್ರಕೃತಿ ತಾಯಿ ಏನನ್ನ ಕೇಳ್ತಿಲ್ಲ, ದುಡ್ಡು ಕೊಡು ಅಂತ ಕೇಳ್ತಿಲ್ಲ, ಏನನ್ನ ಕೇಳ್ತಿಲ್ಲ, ಕೇವಲ ಉಳಿಸು ಅಂತ ಬೇಡ್ತಾ ಇದ್ದಾಳೆ. ಯಾಕಂತ ಹೇಳಿದ್ರೆ ತಾಯಿಯಾಗಿ ಮಕ್ಕಳಿಗೆ ಬೇಡುವ ಅಗತ್ಯ ಇಲ್ಲ. ಯಾರೂ ಕೂಡ ತಾಯಿಯನ್ನ ಉಳಿಸ್ತಿಲ್ಲ ಕಾರಣ ಪ್ರಕೃತಿ ತಾಯಿ ಕೇಳ್ತಾ ಇದ್ದಾಳೆ ನನ್ನನ್ನ ಉಳಿಸು ಅಂತ. ಅದಕ್ಕೆ ನಾವು ಉಳಿಸುವಂತಹ ಉಪಾಯಗಳನ್ನ ಮಾಡ್ತಾ ಯಾವ ರೀತಿಯಾಗಿ ಉಳಿಸ್ಬೇಕು ಅಂತ ನಾವೆಲ್ಲರೂ ಚರ್ಚೆ ಮಾಡ್ಕೊಳ್ತಾ ಅದನ್ನ ಜಾರಿಗೆ ತರಬೇಕು. ಇನ್ನು ಪ್ಲಾಸ್ಟಿಕ್ಗಳ ಬಳಕೆಯನ್ನ ಕಡಿಮೆ ಮಾಡಬೇಕು. ಪ್ಲಾಸ್ಟಿಕ್ ಹೆಚ್ಚಾದಂತೆ 2000 ವರ್ಷಗಳು ಆದರೂ ಕೂಡ ಆ ಪ್ಲಾಸ್ಟಿಕ್ ಭೂಮಿ ಮೇಲೆ ಭೂಮಿಯ ಒಳಗೆ ಕರಗೋದಿಲ್ಲ. ಇದಕ್ಕೆ ಆಗ ಭೂಮಿಗೆ ಹಾನಿಯಾಗತ್ತೆ, ಪರಿಸರ ಮಾಲಿನ್ಯ ಆಗತ್ತೆ. ಹಾಗೆ ವಾಯು ಮಾಲಿನ್ಯವನ್ನ ನಾವು ಕಾಣ್ಬೋದು. ಪ್ರತಿದಿನ 1000 ಲಕ್ಷಗಟ್ಟಲೆ ವಾಹನಗಳು ಧೂಮವನ್ನ ಹೊರಗೆ ಹಾಕ್ತಾ ಈ ರಸ್ತೆಯ ಮೇಲೆ ಓಡಾಡುತ್ತೆ. ಆಗ ಏನಾಗತ್ತೆ ಅಂತ ಹೇಳಿದ್ರೆ ಈ ಭೂಮಿಯ ಮೇಲೆ ಆಗ್ತಿರುವಂತ ಹೊಗೆ ಅದು ಓಝೋನ್ ಪದರವನ್ನ ತೂತ್ ಮಾಡಿದೆ. ಆ ಓಝೋನ್ ಪದರ ಏನಕ್ಕಿತ್ತಂತ ಹೇಳಿದ್ರೆ ಸೂರ್ಯನ ಕೆಟ್ಟ ಕಿರಣಗಳನ್ನ ಓಝೋನ್ ಪದರ ಹಿಡಿದಿಟ್ಟುಕೊಂಡು ಒಳ್ಳೆಯ ಕಿರಣಗಳನ್ನ ಭೂಮಿಗೆ ಬಿಡ್ತಾ ಇತ್ತು. ಈಗ ಓಝೋನ್ ಪದರ ತೂತಾದ ಕಾರಣ ಅದು ಕೆಟ್ಟ ಕಿರಣಗಳನ್ನ ಹಿಡಿದುಕೊಳ್ಳಲು ಅಸಾಧ್ಯವಾಗಿ ಪರಿವರ್ತನೆ ಆಗ್ತಾ ಇದೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬೀಳೋದ್ರಿಂದ ಅನೇಕ ರೋಗಗಳು, ಚರ್ಮ ಸಂಬಂಧಿ ರೋಗಗಳು ನಮ್ಮಲ್ಲಿ ಕಾಣ್ತಾ ಬರುತ್ತೆ. ಹೀಗೆ ನಾವು ಅಂತೀವಿ 10 ಗಂಟೆ ಒಳಗೆ ಇರುವ ಸೂರ್ಯನ ಕಿರಣಗಳು ವಿಟಮಿನ್ ಡಿ ಅನ್ನ ಕೊಡುತ್ತೆ ಅಂತ. ಆದ್ರೆ ಓಝೋನ್ ಪದರ ಇನ್ನು ನಾಶ ಆಗ್ತಾ ಬಂದ್ರೆ ಏನಾಗತ್ತೆ, ವಿಟಮಿನ್ ಡಿ ಕೊರತೆ ನಮ್ಮಲ್ಲಿ ಕಾಣ್ಬರುತ್ತೆ. ಅದಕ್ಕೆ ಅನೇಕ ಮಾತ್ರೆಗಳನ್ನ ಸೇವಿಸಬೇಕಾಗತ್ತೆ. ಆ ಮಾತ್ರೆಗಳಿಂದ ನಾವು ಅನೇಕರು ಸಾವನ್ನಪ್ಪೋದು, ಇನ್ನೂ ಅಡ್ಡ ಪರಿಣಾಮಗಳು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಜಲ ಮಾಲಿನ್ಯವನ್ನ ಮಾಡೋದ್ರಿಂದ ಅಂದ್ರೆ ಅನೇಕ ಕೈಗಾರಿಕೆಗಳಿಂದ ಬರುವಂತಹ ಕೆಟ್ಟ ನೀರನ್ನ ನಾವು ಕಲುಷಿತ ನೀರನ್ನ ಏನ್ ಮಾಡ್ತೀವಿ, ನದಿಗೆ ಹಾಕ್ತೀವಿ, ಅಲ್ಲೇ ಸ್ನಾನವನ್ನ ಮಾಡ್ತೀವಿ, ಅಲ್ಲೇ ವಸ್ತ್ರಗಳನ್ನ ತೊಳಿತೀವಿ. ಇದರಿಂದ ಆ ನದಿಯ ನೀರು ಕಲುಷಿತ ಆಗ್ತಾ ಇದೆ. ಮೊದಲು ಏನಾಗ್ತಿತ್ತು ಅಂತ ಹೇಳಿದ್ರೆ ನೀವೆಲ್ಲರೂ ಗಮನಿಸಿರಬಹುದು, ಮೊದಲು ಯಾವಾಗಲೂ ಕೂಡ ನದಿಗೆ ಒಂದು ನಾಣ್ಯವನ್ನ ಬಿಸಾಕ್ತಿದ್ರು. ಯಾವುದೇ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಒಂದು ಚಿಕ್ಕ ಕೊಳಕ್ಕಾದ್ರೂ ಅಥವಾ ನದಿಗಾದ್ರೂ ತಮ್ಮಲ್ಲಿರುವಂತಹ ತಾಮ್ರದ ನಾಣ್ಯವನ್ನ ಬಿಸಾಕ್ತಿದ್ರು. ಯಾಕಂತ ಹೇಳಿದ್ರೆ ಅಲ್ಲಿ ನಾವೆಲ್ಲ ಅನ್ಕೊಂಡಿರೋದು ದೇವರಿಗೆ ಅದು ಅರ್ಪಣೆ ಆಗತ್ತೆ ಅಂತ. ಅದಕ್ಕೆ ಹಿನ್ನೆಲೆ ಏನಂತ ಹೇಳಿದ್ರೆ ಆ ನಾಣ್ಯವನ್ನ ಬಿಸಾಕಿದ್ರೆ ತಾಮ್ರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲವನ್ನ ನೀರನ್ನ ಶುದ್ಧವಾಗಿ ಮಾಡುವಂತಹ ಶಕ್ತಿ ಇದೆ. ಅದಕ್ಕೆ ನಾವಲ್ಲಿ ಬಿಸಾಕದ್ರಲ್ಲಿ ಜಲಚರ ಪ್ರಾಣಿಗಳು ಶುದ್ಧವಾದ ನೀರನ್ನೇ ಕುಡಿತಾವೆ. ಹಾಗೆ ನಾವು ಬಾಯಾರಿಕೆಯಾದ ಸಮಯದಲ್ಲಿ ಆ ನೀರನ್ನ ಕುಡಿಯೋದ್ರಿಂದ ಶುದ್ಧವಾದಂತಹ ನೀರನ್ನೇ ಸೇವಿಸುವಂತಾಗಲಿ ಅಂತ ಪೂರ್ವಜರು ನಾಣ್ಯವನ್ನ ಬಿಸಾಡುವ ಕ್ರಮವನ್ನ ಮಾಡ್ಕೊಂಡಿದ್ರು.
ಆದರೆ ಈಗಿನ ಕಾಲದಲ್ಲಿ ನದಿಯನ್ನೇ ನೋಡುವುದೇ ಕಷ್ಟವಾಗಿದೆ. ಅಲ್ಲಿ ಇಲ್ಲಿ ಸ್ವಲ್ಪ ನದಿಯನ್ನ ನೋಡ್ತೀಯೇ ಹೊರತು ಎಲ್ಲ ಹಳ್ಳಿಯಲ್ಲೂ ನೀರಿರುವ ನದಿಯನ್ನ ನಾವು ನೋಡೋದೇ ಇಲ್ಲ. ಹಾಗೆ ನಾವು ಬೆಂಗಳೂರಿನಲ್ಲಿರುವ ಕೆಂಗೇರಿಯಲ್ಲಿ ನೋಡ್ಬೋದು. ಅದು ಮೊದಲು ವೃಷಭಾವತಿ ನದಿಯಾಗಿ ಹರಿತಾ ಇತ್ತು. ಅದು ಇಡೀ ಬೆಂಗಳೂರಿನ ಜನಕ್ಕೆ ಆಶ್ರಯವಾಗಿತ್ತು. ಈಗ ಅದು ಕೆಂಗೇರಿ ಮೋರಿ ಅಂತ ಪ್ರಸಿದ್ಧ ಆಗಿದೆ. ನಾವು ಅದನ್ನ ಉಳಿಸಿದ್ರೆ ಬೆಂಗಳೂರಿನ ಜನತೆ ಇವಾಗ ಡಿಸ್ಟಿಲ್ ವಾಟರ್ ಅಂತ ಕರಿತೀವಲ್ಲ, ಅದನ್ನ ಕುಡಿಯುವಂತಹ ಅವಶ್ಯಕತೆ ಎಲ್ಲವನ್ನ ಪ್ಯೂರಿಫೈ ಮಾಡಿ ಅದರಲ್ಲಿರುವ ಎಲ್ಲ ಅಂಶಗಳನ್ನ ತೆಗೆದಾಕಿ ಕುಡಿಯುವ ಅವಶ್ಯಕತೆ ಬರ್ತಾ ಇರಲಿಲ್ಲ. ನಾವು ನೇರವಾಗಿ ನದಿಯ ನೀರನ್ನ ಕುಡಿಯೋದ್ರಿಂದ ಅನೇಕ ಸತ್ವಗಳು ನಮ್ಮ ದೇಹಕ್ಕೆ ಬರುತ್ತೆ. ನಾವು ಯಾವಾಗ ನೀರನ್ನೆಲ್ಲ ಶುದ್ಧತೆ ಮಾಡ್ತಾ ಕುಡಿತೀವೋ ಆ ನೀರಿನಲ್ಲಿರುವ ಅಂಶಗಳು ಕಡಿಮೆ ಆಗ್ತಾ ಬಂದು ನಮ್ಮ ದೇಹಕ್ಕೆ ಬೇಕಾಗಿರುವ ಅಂಶಗಳು ಹೋಗದೆ ದೇಹವು ಕುಗ್ತಾ ಬರುತ್ತೆ. ಈ ಎಲ್ಲ ಕಾರಣ ಒಂದೇ ಕಾರಣದಿಂದ ಆಗ್ತಿದೆ. ಏನಂತ ಹೇಳಿದ್ರೆ ನಾವು ಪರಿಸರವನ್ನ ಹಾನಿ ಮಾಡ್ತಾ ಇರೋದು. ಈ ಎಲ್ಲ ಅನಾರೋಗ್ಯಕ್ಕೂ ಕಾರಣ ನಾವು ಪರಿಸರವನ್ನ ಹಾನಿ ಮಾಡ್ತಾ ಇರೋದು. ಈ ಎಲ್ಲದಕ್ಕೂ ಏನ್ ಮಾಡಬಹುದು, ಯಾವ ಉಪಾಯವನ್ನ ಕಂಡುಹಿಡಿಬಹುದು ಅಂತ ನಾವೆಲ್ಲರೂ ಯೋಚಿಸಿದಾಗ ಸಿಗೋದು ಒಂದೇ ಉತ್ತರ: ನಾವು ಪರಿಸರವನ್ನ ರಕ್ಷಿಸಬೇಕು, ಪರಿಸರವನ್ನ ಪೋಷಿಸಬೇಕು. ನಾವು ಪರಿಸರವನ್ನ ರಕ್ಷಿಸೋಣ, ಪೋಷಿಸೋಣ, ಬದುಕಲ್ಲಿ ಬಾಳೋಣ. ಹಾಗೆ ನಮ್ಮ ಪರಿಸರವನ್ನ ನಮ್ಮ ಕೈಲಾದಷ್ಟು ಮಕ್ಕಳ ಹಾಗೆ, ನಮಗೆ ತಾಯಿ ಆಗಿರ್ಬೋದು, ಆದರೆ ಮಕ್ಕಳ ಹಾಗೆ ನಾವು ಪೋಷಿಸ್ತಾ ನಮ್ಮ ಸಖಿಯಾಗಿ ಪರಿಸರವನ್ನ ಕಾಣ್ತಾ ಯಾವಾಗಲೂ ಕೂಡ ಅದನ್ನ ಪೋಷಿಸೋಣ. ಇನ್ನು ನಾವು ಒಂದು ಮರವನ್ನ ಕಡಿದ್ರೆ 10 ಸಸಿಗಳನ್ನ ನೆಡಬೇಕು. ಆಗ ಮಾತ್ರ ಪರಿಸರ ಉಳಿಸೋಕೆ ಸಾಧ್ಯ. ಜನ್ಮದಿನಕ್ಕೊಂದು ಮರವನ್ನ ನೆಡೋಣ. ಏನಕ್ಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಜನ್ಮದಿನ ಅಂತ ಹೇಳಿದ್ರೆ ದೊಡ್ಡ ಪಾರ್ಟಿಯನ್ನ ಮಾಡಿ ಕೇಕನ್ನ ಕತ್ತರಿಸಿ ಆಚರಿಸಿಕೊಳ್ಳೋದಲ್ಲ. ಜನ್ಮದಿನ ಅಂದ್ರೆ ನೆನ್ಪಿಟ್ಕೊಳ್ಬೇಕಾದ ಸಂಗತಿ, ನಾವು ಸಾವಿನ ಕಡೆಗೆ ಹತ್ತಿರ ಆಗುತ್ತಿರುವ ವಯಸ್ಸು ಹತ್ರ ಆಗ್ತಾ ಇದೆ ಅಂತ. ಆ ಒಂದು ನೆಪದಲ್ಲಾದ್ರೂ ನಾವು ಜನ್ಮದಿನಕ್ಕೊಂದು ಗಿಡವನ್ನ ನೆಟ್ಟಿ ಪರಿಸರವನ್ನ ಉಳಿಸ್ಬೇಕು. ಹಿಂದೆ ಒಂದು ಗಾದೆ ಇತ್ತು. ಏನಂತ ಹೇಳಿದ್ರೆ ಮನೆಗೊಂದು ಮರ ಊರಿಗೊಂದು ವನ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದೊಂದು ಮರ ಆದ್ರೂ ಇದ್ರೆ ಊರಿನಲ್ಲಿ ಅದು ವನವಾಗಿ ಅಂದ್ರೆ ಕಾಡು ಆಗಿ ಕಾಣಿಸ್ತಿತ್ತು. ಆದ್ರೆ ಈಗ ಊರಲ್ಲಿ ಮರಗಳ ಸಂಖ್ಯೆ ಕಡಿಮೆ ಆಗೋದ್ರಿಂದ ಕಾಡುಗಳ ಲೆಕ್ಕವೇ ಇಲ್ಲ ಅಂತ ಹೇಳ್ಬೋದು. ಇನ್ನು ನಾವು ಯಾವಾಗಲೂ ಕೂಡ ಮರಗಳನ್ನ ರಕ್ಷಿಸಬೇಕು, ಬೆಳೆಸಬೇಕು ಅಂತ ನಮ್ಮ ಗುರಿ ಅದೇ ಆಗಿರಬೇಕು. ನಾವು ಅದಕ್ಕೆ ಪರಿಶ್ರಮವನ್ನ ಪಡೋಣ, ಅದಕ್ಕೋಸ್ಕರ ತ್ಯಾಗಿಗಳಾಗೋಣ. ಈ ಎಲ್ಲ ಸಂದೇಶವನ್ನು ಅನ್ಯರಿಗೆ ಹಂಚುವ ಮೂಲಕ ನಾವು ಕಾರ್ಯನಿಮಿತ್ತವಾಗಿ ಅದನ್ನ ಕರ್ಮವನ್ನ ಮಾಡೋಣ. ನಮ್ಮ ಕರ್ಮ ಏನು? ಪರಿಸರವನ್ನ ರಕ್ಷಣೆ ಮಾಡೋದು. ಆ ಕರ್ಮದಲ್ಲಿ ನಾವು ಸಕ್ರಿಯವಾಗಿ ತೊಡಗೋಣ ಅಂತ ಹೇಳಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.